ಹತ್ತಿರದಿಂದ ನೋಡಿದ್ದೀನಿ. ಶಾಬಾದ್ ಇರ್ಬೋದು, ವಾಡಿನಲ್ಲಿ ಕೆಲವು ವರ್ಷಗಳ ಹಿಂದೆ ನಾನೇ ಪೊಲೀಸ್ ಕ್ವಾರ್ಟರ್ಸಿಗೆ ಹೋದಾಗ ಅಲ್ಲಿ ನಮ್ಮ PC-ಗಳು ಅವ್ರ ಮನೆಗೆ ಹೋದಾಗ ಅವ್ರ ಮನೆಯವ್ರು ನನಗೆ ಹೇಳ್ತಾ ಇದ್ರು ಒಂದ್ಸರಿ, ಅಣ್ಣ ನಾವು ಯಾರಿಗೂ ಕರ್ಸ್ಲಿಕ್ಕೆ ಆಗೋದಿಲ್ಲ ಮನೆಗೆ, ನಮ್ಮ ಮನೆಯಲ್ಲಿ ಏನೂ ಸಮಾರಂಭ ಮಾಡೋಂಗಿಲ್ಲ, ನಾವು ನಮ್ಮ ಮಕ್ಕಳು ಹುಟ್ಟುಹಬ್ಬ ಮಾಡಬೇಕಾದ್ರೂ ಕೂಡ ಹೊರಗಡೆ ಹೋಗಿ ಮಾಡಬೇಕಾಗ್ತದೆ, ದಯವಿಟ್ಟು ಏನಾದರೂ ಮಾಡಿ ನಮಗೆ ಸುಸರ್ಜಿತವಾದಂಥ ಮನೆಗಳನ್ನು ನೀವು ಮಾಡಿಸ್ಕೊಡ್ಬೇಕು ಅಂತ ಅವ್ರು ಹೇಳಿದ್ರು. ಇದು ಸತ್ಯದ ಮಾತು. ಸೊ ಅದಾದಮೇಲೆ ನಾವು ನಿರಂತರವಾಗಿ ಕಲಬುರಗಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಾಕಷ್ಟು ಕಡೆ ಇದು ಆಗಲೇಬೇಕು ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಹಿಂದೆ ಕೂಡ ನಮ್ಮ ಚಿತ್ತಾಪುರ ಇರ್ಬೋದು, ಶಾಬಾದ್ ಇರ್ಬೋದು, ಇಲ್ಲೆಲ್ಲನೂ ಕೂಡ ನಾವು ಮಾಡಿದ್ದೀವಿ. ಹೊಸದಾಗಿ DSP ಆಫೀಸ್ ಇರ್ಬೋದು, ನಿಮ್ಮ ಕಮಿಷನರೇಟ್ ಇರ್ಬೋದು, ಇವೆಲ್ಲನೂ ಕೂಡ ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ನಾನು ಉಸ್ತುವಾರಿ ಇದ್ದಾಗ ಆಗಿರುವಂಥದ್ದು ಬಿಲ್ಡಿಂಗ್ಗಳು ಇವೆಲ್ಲ ಅವಾಗ ನಾವು ಪ್ರಾರಂಭ ಮಾಡಿದ್ದು. ಆದರೆ ಇನ್ನೂ ಹೆಚ್ಚಾಗಬೇಕಾಗಿದೆ. ನಾನಂತೂ ಬಹಳ ಸೂಕ್ಷ್ಮವಾಗಿ ಮತ್ತು ಬಹಿರಂಗವಾಗೂ ಕೂಡ ಹೇಳಿದ್ದೇನೆ. ಅಜಯ್ ಅವರೇ, ಶ್ರೀನಿವಾಸ್ ಅವರೇ, ರಾಮಚಂದ್ರ ರಾವ್ ಅವರ ಹತ್ರನೂ ಮಾತನಾಡಿದ್ದೇನೆ. ನೀವು 50% ನನಗೆ ಕೊಟ್ಟರೆ ಇನ್ನೂ 50% ನಾನು KKRDBಯಿಂದ ಕೊಡಿಸೋ ಜಿಮ್ಮೆದಾರಿ ನಂದಿದೆ. ಆದರೆ ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಅವರಿಗೇನು ವಸತಿ ಅನುಕೂಲ ಇದೆ ಅದು ಮಾಡಿಕೊಡೋಣ ಅಂತ ಹೇಳಿದೆ. ತಾವು ದಯವಿಟ್ಟು ಫಾಲೋ ಅಪ್ ಮಾಡಿಬಿಟ್ಟು ಮಾನ್ಯ ಗೃಹ ಸಚಿವರಿಗೆ 50% ಕೊಡಿಸಿ ಅಷ್ಟೇ, ಮಿಕ್ಕಿದ 50% ಥರ ಜಿಮ್ಮೆದಾರಿ ನಾನು ಆಗಲೇ ಗೃಹ ಸಚಿವರು ಕೂಡ ನಾನು ಮಾತನಾಡಿದ್ದೇನೆ, ಅವ್ರು ಒಪ್ಕೊಂಡಿದ್ದಾರೆ. ಆದರೆ ಕಾರ್ಯರೂಪಕ್ಕೆ ಬರಬೇಕು ಅಂದರೆ ನೀವು ತುರ್ತಾಗಿ ಸ್ವಲ್ಪ ನೀವೆಲ್ಲರೂ ಹಿರಿಯ ಅಧಿಕಾರಿಗಳು ಕೆಲಸ ಮಾಡಬೇಕಾಗ್ತದೆ. ಇಲ್ಲಿದ್ರೆ ಏನಾಗುತ್ತೆ, ನಾವು ಮಾತು ಕೊಡ್ತೀವಿ, ನಾವು ಕೊನೆದು ಈಗಲೂ ಫಂಡ್ ಇದೆ. ನನ್ನ ಕಡೆಯಿಂದ ನಾನೇನು ಮಾತು ಕೊಟ್ಟಿದ್ದೀನಿ ಅದನ್ನ ರಾಮಚಂದ್ರ ಅವರಿಗೆ ಕೂಡ ಹೇಳಿದ್ದೀನಿ, ಮತ್ತೆ ಪರಮೇಶ್ವರ್ ಸಾಹೇಬ್ರು ಕೂಡ ಹೇಳಿದ್ದೀನಿ. ತಾವು ಅದನ್ನ ಕಾರ್ಯರೂಪಕ್ಕೆ ತರೋ ಜವಾಬ್ದಾರಿ ನಿಮ್ದಾಗ್ತದೆ. ಈ ಸಿಬ್ಬಂದಿಗಳಿಗೆ ಏನೋ ವಸತಿ ಸಿಕ್ಕಿಲ್ಲ ಅಂದರೆ ಇದಕ್ಕೆ ನಂದಾಗಿ ಅಲ್ಲಪ್ರಭುವರಾಗಿ ಗುತ್ತೇದಾರರಾಗಲಿ ಯಾವುದೇ ತಪ್ಪಿಲ್ಲ. ನನ್ನಂತೂ ನನ್ನ ಕಮಿಟ್ಮೆಂಟ್ ಇಸ್ ಆಸ್ ಆಫ್ ಸ್ಟ್ಯಾಂಡ್ಸ್ ಆಸ್ ಆಫ್ ನೌ. ಅದು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಬೇರೆ ಇಲಾಖೆಗಿಂತ ವಿಭಿನ್ನವಾದಂಥ ಇಲಾಖೆ. ನಿಮ್ಮ ಮೇಲಿರುವಂಥ ಒತ್ತಡ ಬಹುಶಃ ಬೇರೆ ಯಾವುದೂ ಇಲಾಖೆ ಮೇಲೆ ಇರೋದಿಲ್ಲ. ಅತಿವೃಷ್ಟಿ ಅಥವಾ ಬರ ಬಂದಾಗ ರೆವಿನ್ಯೂ ಇಲಾಖೆ ಮೇಲೆ ಜಾಸ್ತಿ ಒತ್ತಡ, ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಬಂದಾಗ PDOಗಳ ಮೇಲೆ ಒತ್ತಡ, ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಒತ್ತಡ. ಆದರೆ ನಿಮ್ದು ಹೇಗಿದೆ ಅಂದರೆ, ನಿಮ್ಮದು ಜಾತ್ರೆ ಇರಲಿ, ನಿಮ್ಮ VIP ಬಂದೋಬಸ್ತ್ ಇರಲಿ, ನಿಮ್ದು ಯಾವುದೇ ಸೆಕ್ಯೂರಿಟಿ ಇಶ್ಯೂ ಇರಲಿ, ಕುಡ್ದು ಯಾರಾನ ಜಗಳ ಆಡಿದ್ರು ಕೂಡ ನೀವೇ ಹೋಗ್ಬೇಕು. ನಿಮಗೆ ಯಾವುದೇ ರೀತಿಯಾದಂಥ ರಜಾ ಕೂಡ ಇರೋದಿಲ್ಲ. ಮುಂಚೆ ಏನಿರ್ತಾ ಇತ್ತು, ಯಾವುದಾದ್ರೂ ದೊಡ್ಡ ಹಬ್ಬ ಬಂದರೆ ನೀವು ಕೂಡ ಹಬ್ಬ ಆಚರಣೆ ಮಾಡ್ತಾ ಇದ್ರಿ. ಈಗ ರಾಮನವಮಿಗೂ ಬಂದೋಬಸ್ತು, ಬಕ್ರೀದಿಗೂ ಬಂದೋಬಸ್ತು, CM ಬಂದ್ರು ಬಂದೋಬಸ್ತು, ಉಸ್ತುವಾರಿ ಸಚಿವರು ಬಂದ್ರು ಬಂದೋಬಸ್ತು. ಆದರೆ ಎಲ್ಲೋ ಒಂದು ಕಡೆ ನಾವು ನಮ್ಮ ಸಮಾಜದಲ್ಲಿರುವಂಥ ಮೌಲ್ಯ ಕುಸಿತ ಆಗಿರೋದ್ರಿಂದ ನಿಮ್ಮ ಕೆಲಸ ಜಾಸ್ತಿ ಆಗುತ್ತೆ. ಈ ಅಂಡ್ಯೂ ಇನ್ಫ್ಲೂಯೆನ್ಸ್ ತರ್ತಿರಲ್ಲ, ಅದರಿಂದ ಏನಾಗುತ್ತೆ, ನಿಮ್ಮ ಘನತೆ ಹೋಗ್ತಾ ಇದೆ. ನೀವೇ ಹೇಳಿ, ಇಲ್ಲಿ ನಾವೇನಪ್ಪ, ನಾವು ಪೊಲಿಟಿಷಿಯನ್ಸ್ ಹೌದಾ, ನಿಮಗೂ ಬೇಕು ನಿಮಗೂ ಬೇಕು, ನಾವು ಇಬ್ರಿಗೂ ಲೆಟರ್ ಕೊಡ್ತೀರಿ, ಕುರ್ಚಿ ಒಂದೇ ಇರ್ತಾವಲ್ಲ, ಅವಾಗ ಏನ್ ಮಾಡ್ತೀರಾ? ಸೊ ಈ ಪ್ರವೃತ್ತಿ ಏನಿದೆ ಇದು ನಿಲ್ಲಿಸ್ಬೇಕು ತಾವು ದಯವಿಟ್ಟು. ಇಫ್ ಯು ಆರ್ ಗುಡ್ ಆಫೀಸರ್ಸ್ 100% ನಿಮ್ಮ ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ. ಬಟ್ ಇಫ್ ಯು ಆರ್ ಬ್ಯಾಡ್ ಆಫೀಸರ್ಸ್ ಡೋಂಟ್ ಎಕ್ಸ್ಪೆಕ್ಟ್ ದ ಗವರ್ಮೆಂಟ್ ಟು ಪ್ರೊಟೆಕ್ಟ್. ನಮ್ಮ ಕಡೆಯಿಂದ ಏನಾದರೂ ತಪ್ಪಿದ್ರೆ ದಯವಿಟ್ಟು ಖಾಸಗಿಯಾಗಿ ಬಂದು ಹೇಳಿ, ತೊಂದರೆ ಇಲ್ಲ. ಅಥವಾ ಇನ್ನೂ ಹೆಚ್ಚೇನಾದರೂ ಮಾಡಬೇಕಾದ್ರೆ ಹೇಳಿ, ತೊಂದರೆ ಇಲ್ಲ. ನಮ್ಮ ಇಲಾಖೆ ಟ್ರಾನ್ಸ್ಫರ್ಸ್ಗಳು ನೋಡಿ ಯಾವ ರೀತಿ ಆಗ್ತಾ ಇದೆ. ಎಲ್ಲರೂ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 20-30% ಅವ್ರ ಲೆಟರ್ ಮೇಲೆ ಆಗ್ತದೆ. ಯಾಕಂದರೆ ಅವರಿಗೆ ಒಂದು ಭರವಸೆ ಇರಬೇಕು, ಸರ್ಕಾರ ಅವ್ರದ್ದಿದೆ, ನಾನು ಹೋಗಿ ಮನವಿ ಕೊಟ್ಟರು ಕೂಡ ಅದು ಗಣನೆಗೆ ತಗೊಳುತ್ತೆ ಸರ್ಕಾರ. ಇಫ್ ಇಟ್ ಇಸ್ ಜೆನ್ಯೂನ್,
ನೀವು ಬೇಕಾದ್ರೆ ನಮ್ಮ PDO ಹಿಂದಿನ PDO ಇರ್ಬೋದು, ನಮ್ಮ ಬೇರೆ ಬೇರೆ ಕೇಡರ್ಸ್ ನಲ್ಲಿ ಇರ್ಬೋದು, ತಾವು ತೆಗೆದು ನೋಡಿ. ಸ್ವಂತ ಮನವಿ ಮೇಲೆ ನಾನು ಹೆಚ್ಚು ಮಾಡಿದ್ದೀನಿ. ನಾವು ತಿಳ್ಕೋತೀವಿ, ಇಲ್ಲಪ್ಪ ಅವ್ರ ಬಾಧಿತರಿದ್ದಾರ, ಅಥವಾ ಏನಾದ್ರೂ ಕೌಟುಂಬಿಕ ಕಾರಣ ಇದೆನಾ, ಅಥವಾ ಜೆನ್ಯೂನ್ ಆಗಿ ಏನಾದ್ರೂ ಟ್ರಾನ್ಸ್ಫರ್ ಬೇಕಾದ್ರೆ ನಾನೇ MLA ಗಳಿಗೆ ಮಾತಾಡಿ, ನೋಡಿ ಸರ್ ಹಿಂಗಿದ್ದಾರೆ, ಬಂದಿದ್ದಾರೆ, ದಯವಿಟ್ಟು ಅನುಕೂಲ ಮಾಡ್ಕೊಡಿ ಅಂತ ನಾನು ಮಾತಾಡಿದ್ದೀನಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಸ್ಪೆಷಲಿ ಈ ಇಲಾಖೆ ಯಾರಿಗೂ ಮುಲಾಜಿರಬಾರ್ದು. ಯಾರಿಗಾರ ಮುಲಾಜಿರ್ಬೇಕಾದ್ರೆ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಷ್ಟೇ, ಭಾರತದ ಸಂವಿಧಾನಕ್ಕೆ ಮಾತ್ರ ಮುಲಾಜಿರ್ಬೇಕು ನೀವು, ಅದು ಬಿಟ್ರೆ ಬೇರೆ ಯಾರಿಗೂ ಆಗ್ಬಾರ್ದು. ಆದ್ರಿಂದ ನಾನು ಹೆಚ್ಚೇನು ಹೇಳಕ್ ಹೋಗೋದಿಲ್ಲ. ಈ ಸುಸಂದರ್ಭದಲ್ಲಿ ತಾವು ಎಲ್ಲರೂ ಕೂಡ ಈ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಯಾರಿದ್ದಾರೆ ಅವ್ರ ಮೇಲೆ ಹೆಚ್ಚು ನನಗೆ ಅಭಿಮಾನ ಏನಕ್ಕೆ ಅಂದ್ರೆ, ಈ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ನಿಮ್ ಪೊಲೀಸ್ ಮ್ಯಾನ್ಯುವಲ್ ನಲ್ಲಿ ಏನ್ ಮಾಡಬೇಕು ಅಂತ ಇರಲಿಲ್ಲ. ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಬೇಕಂದ್ರೆ ಇದು ಏನೋ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಕರೋನಾ ಟೈಮ್ ನಲ್ಲಿ ಅದರಲ್ಲೂ ನೀವೇ ಇರ್ತಾ ಇದ್ರಿ. ಜನ ಸೇರಿಸಿದ್ರು ನೀವು ಇರ್ಬೇಕು, ಜನ ಖಾಲಿ ಇರ್ಬೇಕಾದ್ರೂ ಖಾಲಿ ಮಾಡಿಸೋದು ನಿಮ್ದೇ ಜಿಮ್ಮೆದಾರಿ ಆಗಿತ್ತು ಆ ಸಂದರ್ಭದಲ್ಲಿ. ಇದನ್ನ ನಾವು ಅರ್ಥಕೋಬೇಕಾಗ್ತದೆ. ನಿಮ್ಮ ಏನು ಒತ್ತಡಗಳನ್ನ ನಾವು ತಿಳ್ಕೊಂಡು ನಾವು ಕೆಲಸ ಮಾಡ್ಬೇಕು. ಯಾವುದೇ ಸರ್ಕಾರ ಇರ್ಬೋದು, ಬರೀ ನಾವು ಪೊಲೀಸ್ ಮ್ಯಾನ್ಯುವಲ್ ನೋಡ್ಕೊಂಡು ನಾವು ಕೆಲಸ ಮಾಡಿದ್ರೆ ಆಗೋದಿಲ್ಲ. ಆದ್ರೆ ಅದ್ರ ತಕ್ಕಂಗೆ ತಾವು ಕೂಡ ಕೆಲಸ ಮಾಡ್ಬೇಕಾಗ್ತದೆ. ನಿಮ್ಗೆ ಗೊತ್ತಿದೆ, ನಾನು ಬಹಳ ನೇರವಾಗಿ ಮಾತಾಡೋನು. ನಮ್ಮ ವ್ಯವಸ್ಥೆನಲ್ಲಿ ಮೊದಲು ಅನುಮಾನ ಪಡೋದು ಯಾರ ಮೇಲೆ, ಸಂಶಯ ಪಡೋದು ಯಾರ ಮೇಲೆ? ರಾಜಕಾರಣಿಗಳ ಮೇಲೆ, ಪೊಲಿಟಿಷಿಯನ್ಸ್. ಹೌದಾ ಇಲ್ಲ? ಆಲ್ಮೋಸ್ಟ್ ನಮಗೆ ಝೀರೋ ಕ್ರೆಡಿಬಿಲಿಟಿ. ಅದಾದ್ಮೇಲೆ ಯಾರಿಗೆ ಆಲ್ಮೋಸ್ಟ್ ಝೀರೋ ಕ್ರೆಡಿಬಿಲಿಟಿ? ನಮ್ಗೆ ಹತ್ರ ನಮ್ಗೆ ಕಾಂಪಿಟೇಷನ್ ಕೊಡಕ್ಕೆ ಯಾವ ಇಲಾಖೆ ಇದೆ ಹೇಳಿ? ಹೌದಾ ಇಲ್ಲ? ನೀವೇ ಹೇಳಿ. ಪೊಲೀಸ್ ಸ್ಟೇಷನ್ ಅದು ನಿಮ್ ವ್ಯಾಪ್ತಿಗೆ ಬರುತ್ತೋ ಇಲ್ಲೋ ಅಂತ ಜನ ಯೋಚನೆ ಮಾಡಲ್ಲ. ಒಂದು ಭರವಸೆ ಮೇರೆಗೆ ನಿಮ್ಮ ಚೌಕಟ್ಟಿಗೆ ಬರ್ತಾರೆ, ನಿಮ್ ಮೆಟ್ಲೆ ಇರ್ತಾರೆ. ಅದು ಸಿವಿಲ್ ಕ್ರಿಮಿನಲ್ ಅದನ್ನು ಗೊತ್ತಿಲ್ಲ, ಆದ್ರೂ ಕೂಡ ರಕ್ಷಣೆಗೆ ಬರ್ತಾರೆ. ಇನ್ನ ಕೆಲವು ಜನ, ಬಹಳಷ್ಟು ಜನ ಅಲ್ಲಿ ಹೋದ್ರೆ ಬೇರೆದೇ ನಡಿಬಹುದು ಅಂದ್ಬಿಟ್ಟು ನಿಮ್ ಚೌಕಟ್ಟಿಗೆ ಬರೋದಿಲ್ಲ. ಅದು ಅಂತವ್ರು ನಮ್ಮ ಹತ್ರ ಬರ್ತಾರೆ. ಸರ್ ನೀವೊಂದು ಹೇಳಿ, ನೀವೊಂದು ಮಾಡಿ. ಈಗ ನಾವು CO ಎಲ್ಲ ಜೊತೆಗೆ ಬರ್ತಾ ಇದ್ವಿ. ಜೊತೆಗೆ ಬಂದಾಗ ಏನಪ್ಪ ನಮ್ಮ ಪಂಚಾಯತ್ ವ್ಯವಸ್ಥೆ ಹಿಂಗ್ ಹದಗೆಟ್ಟೋಗ್ಬಿಟ್ಟಿದೆ, ಕಲಬುರಗಿದು ಏನಾದ್ರು ಮಾಡ್ಬೇಕಲ್ಲ ಅಂತ. ಇಲ್ಲ ಸರ್, ಅರಿವು ಮೂಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ನನಗೆ. ಜನರಿಗೆ ಪಂಚಾಯತ್ ಆದ್ರೆ, ಸಾಮಾನ್ಯ ಜನರಿಗೆ ಕಾನೂನಿನ ಅರಿವು ಇದ್ರೆ ಅವರು ಪಂಚಾಯತ್ ಮೆಂಬರ್ಸಿಗೆ ಕೇಳ್ತಾರೆ. ಎಲ್ಲರಿಗೂ ಅರ್ಥ ಆಗಲ್ಲ ಅವರವ್ರೆ, ಏನ್ ಮಾಡೋದು? ಅವರಿಗೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಐದರ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆರ್ ಪೊಲೀಸ್ ರೆಪ್ರೆಸೆಂಟೇಟಿವ್. ಅದಾದ್ಮೇಲೆ ಮಿಕ್ಕಿದ ವ್ಯವಸ್ಥೆ ಇರ್ತಾರೆ. ಅದರಿಂದ ನೀವು ದಯವಿಟ್ಟು ಸ್ವಲ್ಪ ಮಾನವೀಯತೆಯಿಂದ ತಾವು ನಡ್ಕೋಬೇಕಾಗ್ತದೆ. ನಾನು ನೋಡಿದ್ದೀನಿ ಬಹಳಷ್ಟು ಕಡೆ. ಇವತ್ತು ಅಜಯ್ ಅವರೇ, ಇವತ್ತು ನಿಮ್ಮ ಶ್ರೀನಿವಾಸ್ ಅವರು ನಿಮ್ಮ ಪರವಾಗಿ ನಾನನ್ನು ಬಯಸ್ಕೊಂಡೆ ಪ್ರೆಸ್ನಲ್ಲಿ. ಇದ್ರು ನೋಡಿ, ಒಂದು ಯಾರೋ ಸಿಬ್ಬಂದಿಗಳು ಇದ್ರ ಅನ್ಸುತ್ತೆ ಪ್ರೆಸ್ನವರು. ನಿನ್ನೆ ಗವರ್ನರ್ ಬಂದಾಗ ನೀವೆಲ್ಲರಿಗೂ ದಬ್ಬಿಟ್ರಂತೆ, ಹೊರಗೆ ಅಂಗಿ ಹಿಡಿದು ದಬ್ಬಿಟ್ರಂತೆ. ಅರ್ಥ ಆಗುತ್ತೆ, ನಿಮ್ ಒತ್ತಡ ಅರ್ಥ ಆಗುತ್ತೆ. ಆದ್ರೆ ಅವರು ಅವ್ರ ಕರ್ತವ್ಯ ಮಾಡ್ತಾ ಇದಾರಲ್ಲ. ಈಗ ನಾವೇನ್ ಮಾಡಕ್ಕಾಗುತ್ತೆ? ನಿಮ್ಗೆ ಬಿಟ್ಕೊಡಕ್ ಆಗಲ್ಲ. ನಿಮ್ ಪರವಾಗಿ ನಾನ್ ಕ್ಷಮೆ ಕೇಳಬೇಕಾಗಿತ್ತು. ದ ರೀಸನ್ ಈಸ್, ಇನ್ನ ಸ್ವಲ್ಪ ಹ್ಯೂಮನ್ಲಿ ಆಗಿ ನಮ್ಮ ಪೊಲೀಸ್ ಇಲಾಖೆ ವರ್ತನೆ ಮಾಡಿದ್ರೆ ಖಂಡಿತವಾಗಿ ಎಲ್ಲರಿಗೂ ಪ್ರೀತಿಗೆ ಪಾತ್ರರಾಗಿರುತ್ತೆ. ಆಫ್ಟರ್ ಆಲ್ ನಂದೇನಂದ್ರೆ ಇದು ನನ್ನ ಕಡೆಯಿಂದ ಬರ್ತಾ ಇದೆ. ಫಸ್ಟ್ ನಾನ್ ಪೇಷನ್ಸ್ ಕಲಿಬೇಕು. ಆದ್ರೆ ನಂದೇನು 5 ವರ್ಷಕ್ಕೊಮ್ಮೆ ಟೆಸ್ಟ್ ಇರ್ತದೆ. ನಂದು ಫೇಲ್ ಆದ್ರೆ ಮತ್ತೆ ಬರೋದಿಲ್ಲ. ನಿಮ್ದು ಹಾಗಿಲ್ಲ ಅಲ್ಲ. ನೀವು ಒಂದ್ಸರಿ ಸರ್ವಿಸ್ ಸೆಂಟರ್ ಆದ್ರೆ ನಿಮ್ಮ ರಿಟೈರ್ಮೆಂಟ್ ತನಕ ಇರ್ತೀರ ತಾವು. ಅಂಡ್ ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ನಿಮ್ ಪೊಲೀಸ್ ಮ್ಯಾನ್ಯುವಲ್ ನಲ್ಲಿ ಫಸ್ಟ್ ಥಿಂಗ್ ದಟ್ ದೇ ಟೀಚ್ ಯು ಇಸ್ ರಿಸ್ಟ್ರೇಂಟ್, ಟು ಎಕ್ಸ್ಪ್ರೆಸ್ ರಿಸ್ಟ್ರೇಂಟ್.